ಮಕರ ರಾಶಿಯವರು ಬಹಳಷ್ಟು ಕಷ್ಟ ನಷ್ಟಗಳನ್ನು ಎದುರಿಸಿ ಸಾಡೆ ಸಾತನ್ನು ಮುಗಿಸಿ ಇವತ್ತು ಹೊಸ ಜೀವನ ಅಂತ ಹೇಳಿ ಪ್ರಾರಂಭ ಮಾಡುವಂತಹ ಸಮಯ ಬಂದಾಗಿದೆ. ಇದೇ ಮಕರ ರಾಶಿಯವರ ಯುಗಾದಿ ಭವಿಷ್ಯ 2025. ಯಾವ ರೀತಿ ಇದೆ, ಯಾವ ದಾರಿಯಲ್ಲಿ ಇನ್ನು ಮುಂದೆ ಹೋದರೆ ಸಕ್ಸಸ್ ಆಗುತ್ತೆ, ಯಾವ ಕೆಲಸ ಮಾಡೋದರಿಂದ ಸಕ್ಸಸ್ ಆಗುತ್ತೆ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನವೇ ಮಕರ ರಾಶಿಯವರ ಯುಗಾದಿ ಭವಿಷ್ಯ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿ ಇದು ಒಂದು ದೂರದೃಷ್ಟಿ ಇರ್ತಕ್ಕಂತಹ ರಾಶಿ. ಅಂದರೆ ಇವತ್ತು ನಾಳೆ ಬಗ್ಗೆ ಯೋಚನೆ ಮಾಡಲ್ಲ. ಇನ್ನೊಂದು 5 ವರ್ಷ ಬಿಟ್ಟು ನಾನು ಎಲ್ಲಿರಬೇಕು, ಏನು ಕೆಲಸ ಮಾಡ್ತಾ ಇರಬೇಕು, ನನ್ನ ಜೀವನವನ್ನು ಯಾವ ರೀತಿ ಸೆಟ್ಲ್ ಮಾಡ್ಕೋಬೇಕು ಅಂತ ಹೇಳಿ ಪರಿಪೂರ್ಣವಾಗಿ ಒಂದಷ್ಟು ಫ್ಯೂಚರ್ ಪ್ಲ್ಯಾನಿಂಗ್ಸ್ ಜೊತೆಗೆ ಮುನ್ನುಗ್ಗುವಂತಹ ಒಂದು ವಿಶೇಷವಾದಂತಹ ರಾಶಿ. ಹಾಗೆ ಈ ಒಂದು ಮಕರ ರಾಶಿಯವರು ಯಾವುದೇ ಕೂಡ ಸಡನ್ ನಿರ್ಧಾರ ತಗೊಳ್ಳಲ್ಲ. ಕ್ಲೀನಾಗಿ ಯೋಚನೆ ಮಾಡಿ ಅವರು ತಗೊಳ್ಳುವಂತಹ ನಿರ್ಧಾರ ಖಂಡಿತವಾಗ್ಲೂ ಕೂಡ ಸರಿಯಾಗಿರ್ತಕ್ಕಂತಹ ನಿರ್ಧಾರಗಳಾಗುತ್ತೆ. ಆದರೆ ಕಾಲಚಕ್ರ ಅಂತಹ ಒಂದು ಇರುತ್ತೆ. ಈ ಕಾಲಚಕ್ರಕ್ಕೆ ನೀವು ತಗೊಳ್ಳುವಂತಹ ನಿರ್ಧಾರ ಇಷ್ಟ ಆಗಲಿಲ್ಲ, ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಕಾಲಚಕ್ರದಲ್ಲಿ ಒಂದಷ್ಟು ಸಮಸ್ಯೆಗಳು ನಿಮಗೆ ಕೊಡಬಹುದು. ಅಂದರೆ ನಿಮ್ಮ ದಶಾಭುಕ್ತಿಗೆ ಅನುಸಾರವಾಗಿ ನಿರ್ಧಾರ ಏನೋ ಕರೆಕ್ಟಾಗಿ ಎಲ್ಲ ಕ್ಯಾಲ್ಕುಲೇಟಿವ್ ಆಗಿ ತೊಗೊಂಡಿರ್ತೀರಿ, ಬಟ್ ನಿಮ್ಮ ಟೈಮೇ ಚೆನ್ನಾಗಿರಲ್ಲ. ಇದರಿಂದಾಗಿ ಸಮಸ್ಯೆಗಳನ್ನು ಮಕರ ರಾಶಿಯವರು ಎದುರಿಸ್ತಾರೆ. ಬಿಟ್ಟರೆ ಕ್ಯಾಲ್ಕುಲೇಟಿವ್ ಆಗಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಮನಸ್ಥಿತಿ ಇರತಕ್ಕಂತಹ ರಾಶಿ ಅಂದರೆ ಖಂಡಿತವಾಗ್ಲೂ ಕೂಡ ಅದು ಮಕರ ರಾಶಿಯಾಗಿರುತ್ತೆ. ಮಕರ ರಾಶಿಯವರು ಏನಾದರೂ ಪ್ರಾರಂಭ ಮಾಡ್ತಾರೆ, ಅದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವರು ಏನಾದರೂ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಅಡೆತಡೆಗಳೇ ಹೆಚ್ಚು. ಚೆನ್ನಾಗಿ ಆಗ್ತೀಯಾ ಅಂತ ಹೇಳಿ ಸ್ನೇಹಿತರು ಮುಂದೆ ಹೇಳಿದ್ರೆ ಹಿಂದೆಯಿಂದ ಕೆಟ್ಟದಾಗಿ ಬೈಕೊಳ್ಳುವಂಥದ್ದು, ಅವನೆಲ್ಲ ಉದ್ಧಾರ ಆಗ್ತಾನೆ ಅಂತ ಹೇಳುವಂಥದ್ದು, ಹಿಂದೆ ಬೆನ್ನಿಗೆ ಚೂರಿ ಹಾಕುವಂತಹ ವ್ಯಕ್ತಿಗಳು ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಮಕರ ರಾಶಿಯವರಿಗೆ ಸಾಡೆ ಸಾತಿಯಿಂದ ಮುಕ್ತಾಯ ಆಗ್ತಾ ಇದೆ. ಬಟ್ ಇಂಥ ಶತ್ರುಗಳಿಂದ ಅವರಿಗೆ ಜೀವನದಲ್ಲಿ ಮುಕ್ತಾಯ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಆಗೋದಿಲ್ಲ. ಅವರಿಗೆ ಯಾರು ಶತ್ರುಗಳು ಅಂತ ಹೇಳಿ ಕಂಡುಹಿಡಿಯುವಂಥದ್ದೇ ಭಾಳ ಒಂದು ದೀರ್ಘವಾಗಿರ್ತಕ್ಕಂತಹ ಸಮಯವನ್ನು ತಗೊಳುತ್ತೆ. ಮಕರ ರಾಶಿಯವರು ಬೇರೆಯವರಿಂದ ಏನಾದರೂ ಸಪೋರ್ಟ್ ತೊಗೊಂಡ್ರೆ ಖಂಡಿತವಾಗ್ಲೂ ಕೂಡ ಬೇಗ ಮೇಲಕ್ಕೆ ಇರ್ತಾರೆ. ಯಾವ ರೀತಿ ಅಂದರೆ, ಇನ್ನೊಬ್ಬರ ಸಪೋರ್ಟ್ ಇದ್ದಾಗ ತುಂಬ ಮೇಲಕ್ಕೆ ಇರ್ತಾರೆ. ತನ್ನ ಸ್ವಂತವಾಗಿ ಏನಾದ್ರು ಮಾಡ್ತೀನಿ ಅಂದಾಗ ಅಷ್ಟು ಬೇಗ ಇವರಿಗೆ ಮೇಲೆ ಏರೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಯಾಕಂದರೆ ಅವರ ಫೇಟ್, ಅವರ ಹಣೆಬರಹವೇ ಅದೇ ರೀತಿ ಇರುವಂಥದ್ದು. ಹಾಗೆ ಮನೋಭಾವ, ಸ್ವಾರ್ಥ ಮನೋಭಾವ ಇವರಿಗೆ ಜಾಸ್ತಿ ಇರುತ್ತೆ. ನಾನು ಆಗಬೇಕು, ನಾನೇ ಬೆಳಿಬೇಕು ಅನ್ನೋ ಸ್ವಾರ್ಥ ಮನೋಭಾವ ಮಕರ ರಾಶಿಯವರಿಗೆ ಹೆಚ್ಚಾಗಿರುತ್ತದೆ. ಅದು ತಪ್ಪು ಅಂತಲ್ಲ, ಅದನ್ನು ಪಾಸಿಟಿವ್ ವೇಯಲ್ಲಿ ನೋಡೋದಾದರೆ ನಾನೊಬ್ಬನೇ ಬೆಳಿಬೇಕು ಅಂತಕ್ಕಂಥದ್ದೇನು ತಪ್ಪಲ್ಲ. ಇನ್ನೊಬ್ಬ ಬೆಳೀಲಿ ಅಂತ ಅಂದ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಕೂಡ ನೀವು ಉದ್ಧಾರ ಆಗೋದಕ್ಕಾಗೋದಿಲ್ಲ. ಮಕರ ರಾಶಿಯವರು ಕರೆಕ್ಟಾಗಿ ಯೋಚನೆ ಮಾಡ್ತಾರೆ, ನಾನು ಬೆಳಿಬೇಕು, ನಾನು ಮೇಲೆ ಬರಬೇಕು ಅಂತ ಸರಿಯಾದ ಯೋಚನೆ ಅಂತಲೇ ಹೇಳ್ತೀನಿ. ಹಾಗೆ ಯಾವುದೇ ಕೆಲಸವನ್ನು ಮಾಡೋದಾದರೂ ಕೂಡ ನಿಷ್ಠೆಯಿಂದ ಮಾಡ್ತೀರಿ. ನೀವು ತುಂಬ ಬೇಗ ಲೂಪ್ ಹೋಲ್ಸ್ ಎಲ್ಲ ಕಂಡುಹಿಡ್ತೀರಿ. ಈ ಬಿಸ್ನೆಸ್ಸಲ್ಲಿ ಏನೇನು ಲೂಪ್ ಹೋಲ್ ಇದೆ, ಇದನ್ನು ಮಾಡ್ಬೋದಾ ಅಂತ. ಆದರೆ ಆದಷ್ಟು ನಿಷ್ಠೆಯಿಂದ ಇರೋದಕ್ಕೆ ಪ್ರಯತ್ನವನ್ನು ಪಡ್ತೀರಿ. ಈ ಅಡ್ಡದಾರಿಯಲ್ಲಿ ಹೋಗುವಂಥ ಮಾರ್ಗಗಳು ಗೊತ್ತಿರುತ್ತೆ, ಬಟ್ ಹೋಗುವಂತಹ ಮನಸ್ಥಿತಿ ಖಂಡಿತವಾಗ್ಲೂ ಇರೋದಿಲ್ಲ ಮಕರ ರಾಶಿಯವರಿಗೆ. ಹಾಗೆ ಸ್ವಭಾವ ಸ್ವಲ್ಪ ಗಂಭೀರ ಸ್ವಭಾವ ಇರುತ್ತೆ. ಅಂದರೆ ಸುಮ್ಮನೆ ಯಾರೋ ಒಂದು ಕಾಮಿಡಿ ಜೋಕ್ ಮಾಡಿದ್ರು ಅಂದರೆ ಎಲ್ಲ ಜೋಕಿಗೂ ನಗುವಂಥ ಮನಸ್ಥಿತಿ ಇರೋದಿಲ್ಲ. ಅವರು ಯಾವಾಗ ನಗಬೇಕು, ಯಾವಾಗ ಯಾವ ರೀತಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿ ಒಂದು ಮಕರ ರಾಶಿಯವರಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಮಕರ ರಾಶಿ 7.5 ವರ್ಷದಿಂದ ಬಹಳಷ್ಟು ನರಳಾಟ ಅನುಭವಿಸಿದ್ದಾಯಿತು. ಈಗ ಅದರಿಂದ ಹೊರಗೆ ಬರುವಂತಹ ಸಮಯ. ಇನ್ನು ಮೇಲೆ ಏನಾಗುತ್ತೆ, ಇನ್ನು ಮೇಲಾದರೂ ಜೀವನ ಚೆನ್ನಾಗಿರುತ್ತಾ ಅಂತ ಹೇಳಿ ಪ್ರಶ್ನೆಗಳು ಕೇಳ್ತಾರೆ. ಮಕರ ರಾಶಿಯವರು 7.5 ಪ್ರಾರಂಭ ಆಗಬೇಕಾದ್ರೆ ಬಹಳಷ್ಟು ಜನ ಹೆದರ್ಕೊಂಡಿದ್ರು. ಅಯ್ಯೋ 7.5 ಬಂತಂತೆ, ಆಕ್ಸಿಡೆಂಟ್ ಆಗ್ಬಿಡುತ್ತಂತೆ, ಧನಹಾನಿ ಆಗುತ್ತಂತೆ, ಮಾನಹಾನಿ ಆಗುತ್ತೆ ಅಂತ. ಎಷ್ಟು ಪರ್ಸೆಂಟ್ ಆಯಿತು ಅಂತ ನೀವೇ ಹೇಳಿ. ತುಂಬ ಕಮ್ಮಿ ಜನಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಫಲಗಳು ಎದುರಿಸಿರುವಂಥದ್ದು. ಎಲ್ರಿಗೂ ಕೂಡ ಆಗಿರಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಹೆಚ್ಚು ಕಮ್ಮಿ 10-12 ಕೋಟಿ ಜನ ಮಕರ ರಾಶಿಯವರಿದ್ದಾರೆ. ಎಲ್ರಿಗೂ ಕೂಡ ಕೆಡುಕಾಗಲ್ಲ. ಅದರಲ್ಲಿ ಯಾರಿಗೆ ದಶಾಭುಕ್ತಿಯಲ್ಲಿ ಶನಿ ದಶೆ ಇತ್ತೋ ಅವ್ರಿಗೆ ಎಫೆಕ್ಟ್ ಜಾಸ್ತಿ ಇತ್ತು. ಯಾರಿಗೆ ದಶಾ ಇರಲಿಲ್ವೋ ಅವ್ರಿಗೆ ಖಂಡಿತವಾಗ್ಲೂ ಕೂಡ ಈ ಶನಿ ಎಫೆಕ್ಟ್ ತುಂಬ ಕಮ್ಮಿ ಇರುತ್ತೆ. ಶನಿಯಿಂದ ಖಂಡಿತವಾಗ್ಲೂ ಎಫೆಕ್ಟ್ ಇರೋದಿಲ್ಲ. ಮಕರ ರಾಶಿಯವರು ಎಷ್ಟೋ ಜನ ಮನೆ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಕಾರ್ ತೊಗೊಂಡಿದ್ದಾರೆ, ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಕೂಡ ಆಗಿದ್ದಾರೆ. ಆಗಲಿಲ್ಲ ಅಂತ ಏನಿಲ್ಲ, ಎಲ್ಲವೂ ಸಾಧ್ಯ ಆಗ್ತಾ ಇದೆ ಮಕರ ರಾಶಿಯವರಿಗೆ. ಆದರೆ 7.5 ಅಂತ ಹೇಳಿ ನೀವು ಕಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದರೆ
ನಿಮ್ಮ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಯಾಕಂದರೆ ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯೇತರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ. ಅದಕ್ಕೆ ಕಾರಣ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಪರಿಪೂರ್ಣವಾಗಿ ಅವರು ಅವರ ಜಾತಕವನ್ನು ನೋಡಿ ತಿಳ್ಕೊಂಡಿರ್ತಾರೆ. ಈ ಕೆಲಸವನ್ನು ನೀವು ಮಾಡೋದರಿಂದ ನೀವು ಕೂಡ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು. ಈಗ ಮಕರ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಯುಗಾದಿ ನಂತರದಲ್ಲಿ ನೋಡಿ, ಇಷ್ಟು ದಿನದ ಕಷ್ಟ ಎಲ್ಲ ಮುಗೀತಲ್ಲ, ಇನ್ಮೇಲೆ ಆದಾಯದ ಗ್ರಾಫ್ ಖಂಡಿತವಾಗ್ಲೂ ಕೂಡ ಮೇಲಕ್ಕೆ ಹೋಗುತ್ತೆ. ಧನಲಾಭ, ಅಷ್ಟ ಐಶ್ವರ್ಯಗಳ ಲಾಭ, ಮನೆ ಕಟ್ಟುವಂತಹ ಯೋಗ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಮಕರ ರಾಶಿಯವರಿಗೆ. ಹಾಗೆ ಸಂತಾನ ಫಲ ಕೂಡ ಖಂಡಿತವಾಗ್ಲೂ ನಿರೀಕ್ಷೆಯಲ್ಲಿತ್ತು ಅಂದರೆ ಸಂತಾನ ಫಲ ಕೂಡ ಪಡೆಯುವಂತಹ ಎಲ್ಲ ಲಕ್ಷಣಗಳಿದೆ. ಯಾರು ಗಂಡ ಹೆಂಡತಿ ಮಕರ ರಾಶಿಯವರಿದ್ದೀರಿ, ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಮಕರ ರಾಶಿಯವರಿತ್ತು ಅಂದರೆ ಸಂತಾನ ಫಲದ ನಿರೀಕ್ಷೆಯಲ್ಲಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಸಂತಾನ ಫಲ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಒಂದಷ್ಟು ದೀರ್ಘಕಾಲದಿಂದ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅದರಲ್ಲಿ ಸುಧಾರಣೆ ಆಗ್ತಕ್ಕಂತಹ ಎಲ್ಲ ಲಕ್ಷಣಗಳಿರುವಂಥದ್ದು. ಆದಷ್ಟು ಆನ್ಲೈನ್ ಬೆಟ್ಟಿಂಗು ಅಥವಾ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋದು, ಸ್ವಲ್ಪ ಈ ಹವ್ಯಾಸಗಳನ್ನು ಕಮ್ಮಿ ಮಾಡಿ, ಇದರಿಂದ ಸಮಸ್ಯೆಗಳನ್ನು ಎದುರಿಸ್ತೀರಿ. ನಷ್ಟ ಆಗುತ್ತೆ, ಲಾಭ ಆಗಲ್ಲ. ಯಾರೇ ಜೂಜಾಡಿದ್ರೂ ಕೂಡ ನಷ್ಟ ಆಗುತ್ತೆ. ಅದರಲ್ಲೂ ಮಕರ ರಾಶಿಯವರ ಕೈಗೆ ಆಗದೇ ಇರುವಂಥ ಒಂದು ವಿಚಾರ ಅಂದರೆ ಈ ಒಂದು ಬೆಟ್ಟಿಂಗ್. ಅದಕ್ಕೊಂದು ಎಡಿಕ್ಷನ್ ಥರ ಆಗಿಬಿಡುತ್ತೆ. ಇವತ್ತು 100 ರೂಪಾಯಿ ಹಾಕಿದ್ರೆ ಅಲ್ಲೇ ದುಡಿಯೋಣ ಅಂತ 200 ರೂಪಾಯಿ ಹಾಕೋದು, 200 ರೂಪಾಯಿ ಸಿಕ್ತಿಲ್ಲ ಅಂದರೆ 500 ರೂಪಾಯಿ ಹಾಕೋದು, ಹಾಕೊಂಡು ಲಕ್ಷ ಕೋಟಿ ಸಾಲ ಮಾಡ್ಕೊಂಡಿರ್ತಾರೆ. ಮಕರ ರಾಶಿಯವರು ಇವತ್ತಿಗೂ ಇದ್ದಾರೆ ಸಾಲ ಬೆಟ್ಟಿಂಗಲ್ಲಿ ಮಾಡ್ಕೊಂಡಿರುವಂಥದ್ದು. ಹಾಗೆ ಹಣಕಾಸಿನ ಸ್ಥಿತಿ ಒಂದು ಸ್ವಲ್ಪ ಸುಧಾರಣೆ ಆಗುತ್ತೆ. ಸಾಲಗಳು ತೀರಿಸ್ಕೊಳ್ಳುವಂತಹ ಎಲ್ಲ ಲಕ್ಷಣಗಳಿರುವಂಥದ್ದು, ಸಾಲವನ್ನು ತೀರಿಸುವಂತಹ ಎಲ್ಲ ಅವಕಾಶಗಳು ಕೂಡ ಪೂರ್ಣವಾಗಿರುವಂಥದ್ದು. ಜೀವನದಲ್ಲಿ ಸಂತೋಷ, ನೆಮ್ಮದಿ ಅಂತಕ್ಕಂಥದ್ದು ನಿಮ್ಮ ಕಡೆ ಬರುತ್ತೆ. ಸಂತೋಷ, ನೆಮ್ಮದಿ ಎರಡೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಇದು ಶನಿ ನಿಮ್ಮ ಒಂದು ದೃಷ್ಟಿ ದೂರ ಆಗಿರೋದ್ರಿಂದ ದಶಾಭುಕ್ತಿಯಲ್ಲಿ ಶನಿ ದಶೆ ನಡೀತಾ ಇದ್ರೆ ಸಮಸ್ಯೆಗಳು ಮುಂದುವರಿಬಹುದು. ಒಂದು 20-30% ರಿಲೀಫ್ ಆಗುತ್ತೆ. ರಿಲೀಫ್ 100% ಆಗುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳನ್ನು ಖಂಡಿತವಾಗ್ಲೂ ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆಗಳೇನಾದರೂ ಬರ್ತಾ ಇದೆ ಅಂದರೆ ಬೇಕಾಗಿರುವಂತಹ ಪರೀಕ್ಷೆಗಳದಕ್ಕೆ ಆಸ್ಪತ್ರೆಗೆ ಹೋಗುವಂಥದ್ದು, ಅದಕ್ಕೆ ಬೇಕಾಗಿರುವಂತಹ ಮೆಡಿಸಿನ್ಗಳು ತಗೋವಂಥದ್ದು ಖಂಡಿತವಾಗ್ಲೂ ಕೂಡ ಮಾಡ್ಕೊಂಡು ಬನ್ನಿ. ಇದರಿಂದಲೇ ನಿಮಗೆ ಶ್ರೇಯಸ್ಸಾಗುತ್ತೆ, ಇಲ್ಲಾಂದರೆ ಶ್ರೇಯಸ್ಸಾಗೋದಿಲ್ಲ. ಹಾಗೆ ಹೊರಟು ಮಾತಾಡೋಕ್ಕೆ ಹೋಗಬೇಡಿ ಯಾರ ಜೊತೆ ಆದ್ರೂ. ಪ್ರೀತಿಯಿಂದ ವ್ಯವಹಾರ ಮಾಡಿ, ಖಂಡಿತವಾಗ್ಲೂ ಕೂಡ ವ್ಯವಹಾರಗಳು ನಿಮಗೂ ಕೂಡ ಬರುತ್ತೆ. ಹೊರಟು ಮಾತಿಂದಾಗಿ ನೀವು ಒಂದು ಸ್ಥಾನ ಮೇಲಿರ್ಬೋದು ಒಬ್ಬ ವ್ಯಕ್ತಿಯಿಂದ, ಆದರೆ ನೀವು ಹೊರಟು ಮಾತಿಂದಾಗಿ ಅವರು ನಿಮ್ಮ ಹಿಂದೆ ಬೈಕೊಳ್ಳುವಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಕೂಡ ನಿರ್ಮಾಣ ಆಗುತ್ತೆ. ಸಾಮಾಜಿಕವಾಗಿ ಮನ್ನಣೆ, ಸ್ವಲ್ಪ ಹೆಸರು ಕೀರ್ತಿ ಸಂಪಾದನೆ ಮಾಡುವಂತಹ ಎಲ್ಲ ಲಕ್ಷಣಗಳಿರುವಂಥದ್ದು. ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯನ್ನು ಪಡೆದುಕೊಳ್ಳುವಂತಹ ಒಂದು ಸಂಭವ ಇದೆ. ಯಾರಾದರೂ ಪ್ರೀತಿ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಪ್ರೀತಿ ಪಡೆದುಕೊಳ್ಳುವಂತಹ ಸಂಭವ ಇದೆ. ಹಾಗೆ ಆ ಪ್ರೀತಿ ವರ್ಷಾಂತ್ಯದಲ್ಲಿ ಪ್ರೀತಿಯಲ್ಲಿ ನಷ್ಟ ಅನುಭವಿಸುವಂತಹ ಎಲ್ಲ ಸಂಭವಗಳು ಕೂಡ ಇರುವಂಥದ್ದು. ಸ್ವಲ್ಪ ದೈಹಿಕ ಜಾಡ್ಯ ಅಂದರೆ ಸ್ವಲ್ಪ ಲೇಜಿನೆಸ್ ಏನಾರಿತ್ತು ಅಂದರೆ ಅದರಿಂದ ಸಂಪೂರ್ಣ ಬಿಡುಗಡೆಯನ್ನು ಮಕರ ರಾಶಿಯವರು ಪಡ್ಕೊಳ್ತಾರೆ. ಹಾಗೆ ಮಕ್ಕಳ ಜೀವನ, ಮಕರ ರಾಶಿಯವರ ಮಕ್ಕಳೇನಾದರೂ ಕೆಲಸ ಇಲ್ಲದೆ ಮನೆಯಲ್ಲೇ ಕೂತಿದ್ರೆ ಖಂಡಿತವಾಗ್ಲೂ ಕೂಡ ಕೆಲಸವನ್ನು ಪಡೆಯುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ಸ್ವಲ್ಪ ಶಿವನ ಆರಾಧನೆ ಮಾಡಿ. ಶನಿ ಶಿವಪೂಜಿತ, ಶಿವನನ್ನು ಆರಾಧನೆ ಮಾಡ್ತಾನೆ. ಹಾಗಾಗಿ ಶನಿಯನ್ನು ಒಲಿಸಿಕೊಳ್ಳಲು ಶಿವನ ಪೂಜೆಯನ್ನು ಮಾಡಿ. ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾತ್ ಮೃತ್ಯೋರ್ಮೋಕ್ಷೀಯಮಾಮೃತಾತ್. ಮಹಾಮೃತ್ಯುಂಜಯ ಮಂತ್ರವನ್ನು ದಿನನಿತ್ಯ ಜಪ ಮಾಡಿ. ನಿಮ್ಮ ಶಕ್ತಿ ಅನುಸಾರವಾಗಿ 1008, 108, 504, 54 ಎಷ್ಟು ಸರಿಯಾದರೂ ಸರಿ ಜಪ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮಗೆ ಬರುವಂತಹ ಕಷ್ಟಗಳು ಪೂರ್ಣವಾಗಿ ದೂರ ಆಗುತ್ತೆ. ಇನ್ನು ರುದ್ರವನ್ನು ಕೇಳುವಂಥದ್ದು, ಮಹಾರುದ್ರವನ್ನು ಕೇಳಿ. ಹಾಗೆ ಶಿವನ ದೇವಾಲಯಕ್ಕೆ ಹೋಗುವಂಥದ್ದು ಕೂಡ ನಿಮಗೆಲ್ಲ ಒಳಿತನ್ನು ಮಾಡುತ್ತೆ. ಖಂಡಿತವಾಗ್ಲೂ ಕೂಡ ಈ ವರ್ಷ ಶುಭವಾಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.